ಕುತುಬ್ ಶಾಹಿ ಟಾಂಬ್ ಅಂತನೂ ಅಂತಾರೆ ಇದನ್ನು, ಆ್ಯಂಡ್ 7 ಟಾಂಬ್ಸ್ ಅಂತನೂ ಅಂತಾರೆ. ಕರ್ನಾಟಕ ಸೇ ಒಮ್ಮೆ ಆ ಟಾಂಬ್ ಥರ ಮೇಲ್ಗಡೆ ಅದೇನು ಇಲ್ದಿರೋ ಕಾರಣ ಫುಲ್ ನ್ಯಾಚುರಲ್ ಲೈಟ್ ಕೆಳಗೆ ಬೀಳ್ತದೆ. ಸೊ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಇದಂತೂ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಅತ್ಯದ್ಭುತವಾಗಿದ್ದೀನಿ. ಇವತ್ತು ನಾವು ಹೈದರಾಬಾದಿನ ಮತ್ತೊಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಕುತುಬ್ ಶಾಹಿ ಟಾಂಬ್ಸ್ ಅಂದರೆ 7 ಟಾಂಬ್ಸ್ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೈಕೇನು ಅಂತ ಅಂದರೆ ನಿಮಗೆ ಅಲ್ಲಿ ಅಡಲ್ಟ್ 10 ರೂಪೀಸ್ ಅಂತ ತೋರಿಸುತ್ತೆ. ಆದರೆ ಅಲ್ಲಿ ಟಿಕೆಟ್ ನೋಡಿದ್ರೆ 20 ರೂಪೀಸ್ ಇದೆ. ಆಮೇಲಿಂದ ಕ್ಯಾಮ್ರಾ ಫೋನ್ನವ್ರು ತೊಗೊಂಡು ಹೋಗ್ತೀರಾ ಅಂತ ಅಂದರೆ 50 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕು. ಸೊ 70 ರೂಪೀಸ್ ಕೊಟ್ಟಿದ್ದೀನಿ. ಬಂದಿರೋದೇ ಕಾಂಟೆಂಟ್ ಶೂಟ್ ಮಾಡೋಕ್ಕೆ, ಇದ್ರ ಮೇಲಿಂದ ಫೋನ್ ತೊಗೊಂಡು ಹೋಗದೆ ಇದ್ದರೆ ಹಿಂಗೆ ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ಬಂದಿದ್ದ ಜಾಗದಲ್ಲೆಲ್ಲ ನಾವು ಜುಗ್ಗುತನ ಮಾಡೋಕ್ಕಾಗಲ್ಲ. ಓಡಾಡೋದಕ್ಕೆ ಬೇಕಾದ್ರೆ ಜಿಪ್ಪುಣ್ತನ ಮಾಡ್ಬೋದು. ಆ ಪ್ಲೇಸಿಗೆ ಬಂದ್ಮೇಲಿಂದ ಆ ಪ್ಲೇಸ್ನ ನಾವು ಕವರ್ ಮಾಡಬೇಕು, ನಿಮ್ಮೆಲ್ಲರ ಮುಂದೆ ಇಡಬೇಕು ಅಂತ ಅಂದಾಗ ಅಲ್ಲಿದೇನು ರೂಲ್ಸ್ ಇರುತ್ತೆ, ಅಲ್ಲಿದೇನು ಪ್ರೈಸಿಂಗ್ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಕುತುಬ್ ಶಾಹಿ ಟಾಂಬ್ ಅಂತಲೂ ಅಂತಾರೆ ಇದನ್ನು, ಆ್ಯಂಡ್ 7 ಟಾಂಬ್ಸ್ ಅಂತಲೂ ಅಂತಾರೆ. ಇದರ ಬಗ್ಗೆ ಇತಿಹಾಸ ಏನಿದೆ ಅನ್ನೋದನ್ನು ನಾನು ನಿಮಗೆ ಇಂಚಾಗಿ ತೆರೆದಿಡೋಕ್ಕೆ ಪ್ರಯತ್ನ ಪಡ್ತೀನಿ. ಒಳಗಡೆ ಹೋಗ್ತಾ ನಿಮಗೆ ಈಗ ಆಲ್ರೆಡಿ ಮರದ ಹಿಂದ್ಗಡೆ ಒಂದು ದೊಡ್ಡದಾದಂಥ ಒಂದು ಟಾಂಬ್ ಕಾಣ್ತಾ ಇರುತ್ತೆ. ಆ್ಯಂಡ್ ಈ ಥರ ಚೆಕ್ ಪೋಸ್ಟ್ ಇರುತ್ತೆ. ಇವರು ನಿಮಗೆ ಈ ಥರ ಸೀಲ್ ಹಾಕ್ಕೊಡ್ತಾರೆ ಟಿಕೆಟ್ನ ಚೆಕ್ ಮಾಡಿ. ಬರುವಂಥ ದಾರಿ ತುಂಬಾ ಟ್ರಾಫಿಕ್ಕು, ಬಹುಶಃ ಸ್ಯಾಟರ್ಡೇ ಇರೋದ್ರಿಂದ ಆ ರೀತಿ ಇತ್ತು ನನಗೆ ಗೊತ್ತಿಲ್ಲ. ಬಟ್ ತುಂಬ ಧೂಳಿತ್ತು ಸ್ನೇಹಿತರೆ. ಆದರೆ ಇದು ಒಂಥರ ಸಿಟಿ ಮಧ್ಯದಲ್ಲಿದ್ದರೂ ಕೂಡ ಈ ಒಂದು ಜಾಗ ತುಂಬ ತಂಪಾಗಿ ಅಥವಾ ತುಂಬ ಪೀಸ್ಫುಲ್ಲಾಗಿ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಬನ್ನಿ ಒಳಗೋಗಿ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಇದನ್ನು ವಿಸಿಟ್ ಮಾಡುವಂಥ ಟೂರಿಸ್ಟ್ಗಳಿಗೆ ನಾನು ಹೇಳುವಂಥದ್ದು ಏನು ಅಂತ ಅಂದರೆ, ಒಂದು ಸಜೆಷನ್ನು, ಗೈಡ್ ತೊಗೊಳ್ಳಿ, ನಂತರ ಸುತ್ತಬೇಡಿ. ಬಿಕಾಸ್ ಗೈಡ್ ತೊಗೊಂಡಾಗ ಏನಾಗುತ್ತೆ, ನಿಮಗೆ ಇದರ ಹಿಂದಿನ ಇತಿಹಾಸ ಲೈಕ್ ನಾನು ನಿಮ್ಗೆ ಹೇಳ್ಬೋದು, ಬಟ್ ಗೈಡ್ ಹೇಳಬೇಕಾದ್ರೆ ನಿಮಗೆ ಸಿಗುವಂಥ ಒಂದು ಆ ಸ್ಪೆಸಿಫಿಕ್ ನಾಲೆಡ್ಜ್ ಇದೆಯಲ್ಲ, ಪಿನ್ ಟು ಪಿನ್ ಇನ್ಫಾರ್ಮೇಷನು, ಅದು ಎಲ್ಲರ ಕೈಲೂ ಕೊಡೋಕ್ಕಾಗಲ್ಲ. ಸೊ ಆ್ಯಂಡ್ ನೀವು ನೋಡುವಂಥ ಆ ಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದು ಅದರ ಹಿಂದಿನ ಕಥೆಗಳನ್ನು ತುಂಬ ನೀಟಾಗಿ ನಿಮಗೆ ವಿಸ್ತಾರ ಮಾಡಿ ತಿಳಿಸ್ತಾರೆ. ಸೊ ಅದಕ್ಕೆ ನೀವು ಇಲ್ಲಿಗೆ ಬರ್ತೀರಾ ಅಂತ ಅಂದರೆ ಗೈಡ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಕುತುಬ್ ಶಾಹಿ ಟಾಂಬಿನ ಒಂದು ಫ್ರಂಟ್ ವ್ಯೂನ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಸರಿಸುಮಾರು 106 ಎಕರೆಗಟ್ಟಲೆ ಇರುವಂಥ ಈ ಒಂದು ಪ್ರಾಪರ್ಟಿಲಿ ಏನಿಲ್ಲ ಅಂತ ಅಂದ್ರೂ 40ರಷ್ಟು ಟಾಂಬ್ಸ್ಗಳು ಇದಾವೆ ಸ್ನೇಹಿತರೆ. ಅದರಲ್ಲೂ 7 ಟಾಂಬ್ಸ್ಗಳು ಈ ಒಂದು ಕುತುಬ್ ಶಾಹಿ ಡೈನಾಸ್ಟಿಯ 7 ರಾಜರ ಸಮಾಧಿಗಳು ಒಂದೇ ಜಾಗದಲ್ಲಿದೆ. ಅಂಡ್ ಈ ಒಂದು ಕುತುಬ್ ಶಾಹಿ ಡೈನಾಸ್ಟಿಯ ಮೊದಲನೇ ರಾಜನ ಹೆಸರು ಕುಲಿ ಕುತುಬ್ ಶಾ. 1543ರಲ್ಲಿ ಆ ಒಂದು ರಾಜ ತೀರ್ಕೊಂಡ್ಮೇಲಿಂದ ಈ ಒಂದು ಟಾಂಬ್ ಅಲ್ಲಿ ಸಮಾಧಿ ಮಾಡ್ತಾರೆ. ಅಂಡ್ ಕುಲಿ ಕುತುಬ್ ಶಾಗೆ ಒಬ್ಬ ಮಗ ಕೂಡ ಇದ್ದ, ಅವನ ಹೆಸರು ಜಮ್ಶೆದ್ ಕುತುಬ್ ಶಾ. ರಾಜ್ಯಭಾರದ ಆಸೆಗೆ ಬಿದ್ದಂಥ ಜಮ್ಶೆದ್ ಕುಲಿ ಕುತುಬ್ ಶಾ ತನ್ನ ತಂದೆಯನ್ನ ಸಾಯಿಸಿ ಸಿಂಹಾಸನವನ್ನ ಏರ್ತಾನೆ. ಆದ್ರೆ ಅವನ ಖುಷಿ ತುಂಬಾ ಜಾಸ್ತಿ ದಿನ ಉಳ್ಕೊಳ್ಳಲ್ಲ. ಅವನಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿ 1550ರಲ್ಲಿ ತೀರ್ಕೋತಾನೆ. ಇದೇ ಅವನ ಮಣ್ಣು ಮಾಡಿರುವಂಥ ಸಮಾಧಿ. ತದನಂತರ ಜಮ್ಶೆದ್ ಕುತುಬ್ ಶಾ ಅವನ 7 ವರ್ಷದ ಮಗನನ್ನ ಸಿಂಹಾಸನದ ಮೇಲೆ ಕೂರಿಸಿ ರಾಜ ಅಂತ ಡಿಕ್ಲೇರ್ ಮಾಡ್ತಾರೆ. ಆದ್ರೆ ಅವನ ಮಗ ಕೂಡ ಅಕಾಲಿಕ ಮರಣವನ್ನು ಹೊಂದುತ್ತಾನೆ. ಅಲ್ಲಿಗೆ 3 ರಾಜರ ಕತೆ ಮುಗಿಯುತ್ತೆ. ಕುತುಬ್ ಶಾ ಡೈನಾಸ್ಟಿಯ ಮೊದಲ ರಾಜ ಆಗಿರ್ತಕ್ಕಂಥ ಕುಲಿ ಕುತುಬ್ ಶಾ, ಇವನ ಕೊನೆಯ ಮಗ ಆದಂಥ ಇಬ್ರಾಹಿಂ ಕುಲಿ ಕುತುಬ್ ಶಾ, ಇವನು ರಾಜ್ಯದ ಆಡಳಿತಕ್ಕೆ ರಾಜನಾಗಿ ಬರ್ತಾನೆ. ಅಂಡ್ ಈ ಸುಲ್ತಾನ ಬೇರೆ ಇನ್ಯಾರು ಅಲ್ಲ, ನಾನು ನಿಮ್ಗೆ ಹಿಂದಿನ ಎಪಿಸೋಡ್ ಅಲ್ಲಿ ತೋರಿಸಿರ್ತಕ್ಕಂಥ ಚಾರ್ಮಿನಾರ್ನ ಕಟ್ಟಿಸಿದಂಥ ಸುಲ್ತಾನ. ಅಂಡ್ ಈ ಒಂದು 4ನೇ ಸುಲ್ತಾನನ ಸಮಾಧಿ ಕೂಡ ಇದೇ ಜಾಗದಲ್ಲಿ ಇರ್ತಕ್ಕಂಥದ್ದು. 1580ರಿಂದ 1612ರವರೆಗೂ ಮೊಹಮ್ಮದ್ ಕುಲಿ ಕುತುಬ್ ಶಾ 5ನೇ ಸುಲ್ತಾನ. ಇವನು ಕುತುಬ್ ಶಾ ಡೈನಾಸ್ಟಿನ ನೋಡ್ಕೋತಾನೆ. ಈ 5ನೇ ಸುಲ್ತಾನನಿಗೆ ಒಬ್ಳು ಮಗಳು ಇರ್ತಾಳೆ. ಅವಳ ಹೆಸರು ಆಯತ್ ಬಕ್ಷಿ ಬೇಗಂ. ಬನ್ನಿ ಈಗ ಅವಳ ಒಂದು ಸಮಾಧಿನ ನೋಡ್ಕೊಂಡ್ ಬರೋಣ. ಆಕ್ಚುಲಿ ನಿಜ ಹೇಳ್ಬೇಕು ಅಂತ ಅಂದ್ರೆ ನನಗೆ ಬೆಳಗ್ಗೆ ವಿಸಿಟ್ ಮಾಡಿದಂತಹ ಚಾರ್ಮಿನಾರ್ಗಿಂತ ಇದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ನಿಮಗೆ ಇಲ್ಲಿ
ಅಷ್ಟು ಪೀಸ್ ಆಗಿದೆ. ಆ್ಯಂಡ್ ಜನಜಂಗುಳಿ ಇಲ್ಲ, ಅಷ್ಟು ತಂಪಿದೆ, ಸೌಂಡ್ ಇಲ್ಲ. कान लगा के सुनो यार. इधर ಒಂದು ಸ್ನೇಹಿತರೆ, ನಿಮಗೆ ಆ ಮೂಲೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಈ ಮೂಲೆ ಈ ಗೋಡೆ ಇದೆಯಲ್ಲ, ಈ ಗೋಡೆಯಲ್ಲಿ ಕೇಳಿಸುತ್ತೆ. ಆ್ಯಂಡ್ ಇನ್ನೊಂದು ಮಾತಾಡೋ ಮಾತೇನಿದೆ, ಒಂದು ಸತಿ ಕಿರ್ಚಿದ್ರೆ 7 ಸತಿ ಎಕ್ಕೋ ಆಗುತ್ತೆ. ಸೊ ಲೈಕ್ ಟೆಲಿಫೋನ್ನಲ್ಲಿ ನಮಗೆ ಯಾವ ರೀತಿ ವೈಬ್ರೇಷನ್ಸ್ ಕಮ್ಯುನಿಕೇಷನ್ ನಡೆಯುತ್ತೆ, ಅದೇ ಒಂದು ಟೆಕ್ನಾಲಜಿನ ಇಲ್ಲಿ ಗೋಡೆಗಳಲ್ಲಿ ಬಳಸಿದ್ದಾರೆ. ಸೊ ನಿಮಗೆ ನಾವು ಮಾತಾಡ್ತಿದ್ರೆ ಎಕ್ಕೋ ಹೊಡಿತಾ ಇರುತ್ತೆ. ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಆ್ಯಕ್ಚುಲಿ 7 ಟೈಮ್ಸ್ ಎಕ್ಕೋ ಆಗುತ್ತೆ ತುಂಬ ಜೋರಾಗಿ ಕಿರ್ಚಿದ್ರೆ. ಆ್ಯಂಡ್ ಈ ಒಂದು ಸಮಾಧಿ ಏನಿದೆ ಇದು ಮೇಲ್ಭಾಗ ಅಷ್ಟೇ. ಸಮಾಧಿಯ ಆ್ಯಕ್ಚುಲಿ ಸಮಾಧಿ ಇರೋದು ಇದ್ರ ತುಂಬ ಕೆಳಗಡೆ. ಅದೂ ಎಲ್ಲಿ ಅಂತ ಅಂದರೆ ಈ ಒಂದು ಎಂಟ್ರೆನ್ಸ್ ಇದೆ, ಆಯಿತಾ. ಸೊ ಇಲ್ಲಿಂದ ಬಂದರೆ ಈ ಗೇಟ್ ಏನಿದೆ, ಈ ಗೇಟ್ ಬಂದು ಆ್ಯಕ್ಚುಲಿ ಮೇಲೆ ಹೋಗೋದಕ್ಕೆ ಇರೋದು. ಆ್ಯಂಡ್ ಹೀಗೆ ಬಂದರೆ ನೀವು ಇಲ್ಲಿ ಎಂಟ್ರೆನ್ಸ್ ಇಲ್ಲೇನು ನೋಡ್ತಾಯಿದ್ದೀರಾ, ಈ ಜಾಗದ ಕೆಳಗಡೆ ಸ್ಟೇರ್ಸ್ ಇದೆ ಕೆಳಗಡೆ. ಸೊ ಅಲ್ಲಿಂದ ಹೋದರೆ ಆ ಸಮಾಧಿಗೆ ಹೋಗ್ಬೋದು. मैं कर्नाटका से हूँ, मैं मैसूर से, और इधर काम करने के लिए आया हूँ. एक महीने हुआ है इधर आके. 24 आवर्स में बनाए समाधि थे. 24 आवर्स पे 24 आवर्स में बनाए समाधि थे. ठीक है. औरंगजेब के लिए. हाँ हाँ. ಮೊಹಮ್ಮದ್ ಕುಲಿ ಕುತುಬ್ ಶಾಗೆ ಒಬ್ಬಳೇ ಮಗಳು, ಅದು ಆಯಾದ್ ಬಕ್ಷಿ ಬೇಗಂ ಆಗಿದ್ದರಿಂದ ಅವಳನ್ನು ತನ್ನದೇ ಆದಂಥ ನೆಫ್ಯೂಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ್ಯಂಡ್ ಅವನು ಮೊಹಮ್ಮದ್ ಕುತುಬ್ ಶಾ, ಇವನು ಮಕ್ಕಾ ಮಸ್ಜಿದನ್ನು ಕಟ್ಟಿಸಿರೋನು. ನಾನು ನಿಮಗೆ ಆ ಮಕ್ಕಾ ಮಸ್ಜಿದ್ನ ಹಿಂದಿನ ಎಪಿಸೋಡಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾನ ಮಣ್ಣು ಮಾಡಿರ್ತಕ್ಕಂಥ ಸಮಾಧಿ ಇದ್ದಾನೆ ಸ್ನೇಹಿತರ. ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾ ಗಾರ್ಡನ್ ಮ್ಯೂಸಿಯಂ ಏನಿದೆ, ಫಾಲಿಂಗ್ ಡೆಬ್ರೀಸ್ ಅಂತೆ, ಮೇಲಿಂದಲೇ ಏನೇನೋ ಬೀಳ್ಬಿಡ್ತದೆ ಗುರು. ಅದಕ್ಕೆ ಇದನ್ನು ಎಂಟ್ರಿ ಏನಿದೆ ಅದನ್ನ ಸ್ವಲ್ಪ ದಿವಸ ತನಕ ಹೋಲ್ಡ್ ಮಾಡಿದ್ದಾರೆ. ಸ್ವಲ್ಪ ರೆಡಿ ಆಗೋ ತನಕ ಇಲ್ಲಿಗೆ ಎಂಟ್ರಿ ಇಲ್ಲ. ಈ ಒಂದು ಮಾನ್ಯುಮೆಂಟಲ್ ಈ ಒಂದು ಸ್ಕಲ್ಪ್ಚರ್ ಏನಿದೆ ಇದನ್ನು ನಾವು ನೋಡಿ ಆ್ಯಕ್ಚುಲಿ ಏನಂತಾರೆ ಎಂಜಾಯ್ ಮಾಡಬೇಕು. ಆಯಾದ್ ಬಕ್ಷಿ ಬೇಗಂ ಮತ್ತು ಸುಲ್ತಾನ್ ಮೊಹಮ್ಮದ್ ಕುತುಬ್ ಶಾ ಇವರಿಬ್ಬರಿಗೆ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರೇ ಅಬ್ದುಲ್ಲಾ ಕುತುಬ್ ಶಾ. ಅವನೇ ಈ ಒಂದು ಡೈನೆಸ್ಟಿಯ 7th ಕಿಂಗ್. ಬನ್ನಿ ಅವನ ಒಂದು ಸಮಾಧಿನ ಕೂಡ ನೋಡ್ಕೊಂಡು ಬಂದ್ಬಿಡೋಣ. ಈ ಟಾಮ್ಸ್ಗಳ ಒಂದು ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋದಾದರೆ, ಇದು ಇಂಡಿಯನ್ ಮತ್ತು ಪರ್ಷಿಯನ್ ಕಾಂಬಿನೇಷನಲ್ಲಿ ಬಂದಿರತಕ್ಕಂಥ ಒಂದು ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಇಲ್ಲಿ ಸಿಂಗಲ್ ಅಥವಾ ಡಬಲ್ ಕ್ಯೂಬಿಕಲ್ ಪ್ಲಾಟ್ಫಾರ್ಮ್ನ ಕಟ್ಟಿ ಅದ್ರ ಮೇಲೆ ಒಂದು ಟಾಂಬಿನ ಸ್ಟ್ರಕ್ಚರ್ನ ಮೂಡಿಸಿರುವಂಥದ್ದು ನಮ್ಮೆಲ್ರಿಗೂ ಕೂಡ ಸಾಮಾನ್ಯವಾಗಿ ಕಣ್ಣಿಗೆ ಕಂಡೇ ಕಾಣುತ್ತೆ. ಇನ್ನು ನೀವು ನನಗೆ ಪ್ರಶ್ನೆ ಮಾಡ್ಬೋದು, ಕುತುಬ್ ಶಾಹಿ ಡೈನಾಸ್ಟಿಲಿ ಬರೀ 7 ರಾಜರು ಮಾತ್ರ ಇದ್ದಿದ್ದ ಅಂತ. ಇಲ್ಲ, 8ನೇ ರಾಜ ಕೂಡ ಒಬ್ಬ ಇದ್ದ, ಆದರೆ ಅವನದ್ದು ಒಂದು ಡಿಸಾಸ್ಟರ್ ಅಂತಲೇ ಹೇಳ್ಬೋದು. ನೀವೀಗ ನೋಡ್ತಾ ಇದ್ರಲ್ಲ ಈ ಒಂದು ಇನ್ಕಂಪ್ಲೀಟ್ ಟಾಂಬ್, ಇದು ಅವನದೇನೆ. ಇಸ್ಲಾಮಿಕ್ ಧರ್ಮದಲ್ಲಿ ಎಲ್ಲ ರಾಜಮನೆತನದವರು ಕೂಡ ಅವರು ಸಾವನ್ನಪ್ಪುವ ಮುನ್ನ ಅವರು ಸಮಾಧಿ ಆಗಬೇಕಾಗಿರ್ತಕ್ಕಂಥ ಜಾಗನ ಒಂದು ಟಾಂಬ್ ಆಗಿ ನಿರ್ಮಿಸ್ತಾರೆ. ಅದೇ ರೀತಿ ತಾನಾಶಾ ಇವನ ಟಾಂಬ್ ಕೂಡ ನಿರ್ಮಾಣ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ
ಅಂದರೆ 1687ರಲ್ಲಿ ಔರಂಗಜೇಬ್ ಈ ತಾನಾಶಾನ ಬಂಧನಕ್ಕೆ ಒಳಪಡಿಸ್ತಾನೆ. ಅದೇ ರೀತಿ ತಾನಾಶಾ ತಾನು ಜೈಲಿನಲ್ಲೇ ಇರುವಾಗಲೇ ಅದು ದೌಲತಾಬಾದ್ ಫೋರ್ಟ್ನಲ್ಲಿ ಪ್ರಾಣ ಬಿಡ್ತಾನೆ 1699ರಲ್ಲಿ. ಮೇಂಟೆನೆನ್ಸ್ ಚೆನ್ನಾಗಿದೆ ಸ್ನೇಹಿತರೆ. ಅವಾ ಇದು ಮೇಲ್ಗಡೆ ಏನು ಆ ಟಾಮ್ ಥರ ಮೇಲ್ಗಡೆ ಅದೇನು ಇಲ್ದಿರೋ ಕಾರಣ ಫುಲ್ ನ್ಯಾಚುರಲ್ ಲೈಟ್ ಕೆಳಗೆ ಬೀಳ್ತದೆ. ಸೊ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಇದಂತೂ. ಅಲ್ಲಿ ಕತ್ಲೆ ಇತ್ತು, ಬಟ್ ಇದು ನೀವು ನೋಡಿದ್ರೆ ಕಂಪ್ಲೀಟ್ ಬೆಳಕಿದೆ ಇಲ್ಲಿ. ಸ್ನೇಹಿತರೆ, ಈ ಜಾಗದಲ್ಲಿ ರೂಲಿಂಗ್ ಮೆಂಬರ್ಸ್ಗಳ ಜೊತೆಗೆ ನಾನ್ ರೂಲಿಂಗ್ ಮೆಂಬರ್ಸ್ಗಳ ಸಮಾಧಿಗಳು ಕೂಡ ಇಲ್ಲಿ ಇದಾವೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಏನು ಅಂತಂದ್ರೆ ಈ ಒಂದು ಟ್ವಿನ್ ಟಾಮ್ಸ್ಗಳು ಹಕೀಮ್ ನಿಜಾಮುದ್ದೀನ್ ಗಿಲಾನಿ ಮತ್ತು ಹಕೀಮ್ ಅಬ್ದುಲ್ ಜಬ್ಬರ್ ಗಿಲಾನಿ. ಇವರು ರಾಜರ ಆಸ್ಥಾನದಲ್ಲಿ ಫಿಸಿಷಿಯನ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ನಂಗೆ ಇಲ್ಲಿ ಲಾನ್ ನೋಡ್ತಿದ್ರೆ ಮಲ್ಕೊಬಿಡೋಣ ಅಂತ ಅನಿಸ್ತಾ ಇದೆ, ನೆರಳಿರೋದಕ್ಕೂ. ಬಟ್ ಬಿಸಿಲಾಗಿರೋದ್ರಿಂದ ಸ್ವಲ್ಪ ನನಗೆ ತುಂಬ ನೀರು ಬೇಕು ಕುಡಿಯೋಕ್ಕೆ. ಸೊ ಆಚೆ ಹೋಗಲೇಬೇಕು. ಸೊ ಐ ರಿಯಲಿ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಮತ್ತು ಮುಂದಿನ ವ್ಲಾಗ್ಸಲ್ಲಿ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದಾಗಿರಲಿ, ಹೊಸ ಜಾಗ ಆಗಿರಲಿ ಅಥವಾ ಫುಡ್ ಪ್ಲೇಸ್ ಆಗಿರಲಿ, ಪ್ರತಿಯೊಂದನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನನ ನಾನು ಮಾಡ್ತೀನಿ ಹೈದರಾಬಾದಲ್ಲಿರೋವರೆಗೂ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇದೆ. ಶೇರ್, ಲೈಕ್, ಕಮೆಂಟ್ ಹಂಗೆ ಟಕ 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 ಅಂತ ಒತ್ತುತ್ತಾ ಇರಬೇಕು. ಇದ್ರ ಜೊತೆಗೆ ಯಾರ್ಯಾರು ಹೊಸಬ್ರು ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೊಂಥರ ಅದೊಂಥರ ಎನರ್ಜಿ ತುಂಬ್ದಂಗೆ ಹೊಸ ಹೊಸ ವೀಡಿಯೋಗಳನ್ನ, ಹೊಸ ಹೊಸ ಕಾಂಟೆಂಟ್ಗಳನ್ನ ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ದಿಸ್ ಈಸ್ ಅಮೋಘ್ ಶ್ರೀವತ್ಸ, ಅಮೋಘ್ ದ ಟ್ರಾವೆಲರ್ ವ್ಲಾಗ್, ಸೈನಿಂಗ್ ಆಫ್ ಫ್ರಮ್ ಕುತುಬ್ ಶಾ ಟಾಂಬ್, ಅಂದರೆ 7 ಟಾಮ್ಸ್ ಅಂತ. ಟೇಕ್ ಕೇರ್ ಸ್ನೇಹಿತರೆ, ಸಿಗುವ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.